ಹಿಂದೂ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡೋದ್ರ ಖಂಡನೆ ಯಾರಾದ್ರೂ ಮಾಡಿದಾರ? ಹೇಳ್ರಿ, ಮಾಡ್ಯಾರ? ಇವತ್ತೇನಾರು ಹಿಂದೂ ಸಮಾಜ ನಮ್ಗೆ ಹೇಳಿದ್ರಲ್ಲ, ಇಲ್ಲಿ ಶ್ರೀರಾಮ ಸೇನೆಯ ಕಲ್ಯಾಣ ಕರ್ನಾಟಕದ ಇಲ್ಲಿ ಸಂಚಾಲಕರು ಹೇಳಿದ್ರಲ್ಲ, ಇವತ್ತ ಏನಾರ ರಾಮಸೇನಾದು ಕಾರ್ಯಕ್ರಮ ಮಾಡ್ತೀನಂದ್ರೆ, ಹಿಂದೂಗಳ ಕಾರ್ಯಕ್ರಮ ಮಾಡ್ತೀನಂದ್ರೆ, ಗಣಪತಿ ಕಾರ್ಯಕ್ರಮ ಮಾಡ್ತೀನಂದ್ರೆ, ನಾಡದೇವಿಯ ಕಾರ್ಯಕ್ರಮ ಮಾಡ್ತೀನಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವು ಪರ್ಮಿಷನ್ ತರಬೇಕು. ನಾವೊಂದು ಸ್ಟೇಜ್ ಹೊಡಿಬೇಕಾದ್ರೆ ಪೊಲೀಸ್ ಸ್ಟೇಷನ್ ಪರ್ಮಿಷನ್ ತಗೊಂಡ್ಬರ್ಬೇಕು. ಮೈಕ್ ಹಚ್ಚಬೇಕಾದ್ರೆ ಪೊಲೀಸ್ ಸ್ಟೇಷನ್, ಕರೆಂಟ್ ತಗೋಬೇಕಾದ್ರೆ KEB. ನಮ್ಮ ಹಿಂದೂಗಳ ಪರಿಸ್ಥಿತಿ, ನಾವು ಗಣಪತಿ ಕೂಡಿಸ್ಬೇಕಾದ್ರೆ ಇಟ್ಟು ಕಂಡೀಷನ್ ಅಲ್ಲ. ಅವ್ರು ಮೈಕ್ ಹಚ್ಚಿ 5 ಸಲ ಓದಿರ್ತಾರಲ್ಲ, ಅದಕ್ಕೇನೆ ಪರ್ಮಿಷನ್ ಐತೇನ್ರಿ? ಈ ಕಂಡೀಷನ್ ಹಿಂದೂ ಸಮಾಜದ ಮೇಲೆ ಯಾಕೆ? ಇದನ್ನ ನಾವು ಕೇಳಬೇಕೋ ಬೇಡ? ಇವತ್ತು ಗಣಪತಿ ನಾವು ಬರೇ ಮ್ಯಾಗಿನ ಜಾತಿಯವರು ಅಥವಾ ಲಿಂಗಾಯತರು ಕೂಡಿಸ್ತೀವನ್ರಿ, ಅಥವಾ ಬ್ರಾಹ್ಮಣರು ಕೂಡಿಸ್ತಾರನ್ರಿ? ದಲಿತರು ಓಣ್ಯಾಗೂ ಗಣಪತಿ ಅದಾನೆ, ವಾಲ್ಮೀಕಿ ಸಮಾಜ ಓಣ್ಯಾಗೂ ಗಣಪತಿ ಅದಾನೆ, ಬಂಜಾರ ಸಮಾಜದ ಓಣಿಯಲ್ಲಿ, ಕಾಲನಿಯಲ್ಲಿ, ತಾಂಡದಲ್ಲಿ ಗಣಪತಿ ಅದಾನೆ, ಬೋಯಿ ಸಮಾಜದ ಗಣಪತಿನೂ ಅದಾನೆ. ಯಾರ ಓಣ್ಯಾಗಿಲ್ಲ ಗಣಪತಿ ಹೇಳ್ರಿ? ನಾವು ಪರ್ಮಿಷನ್ ತಗೋಬೇಕಾ? ಇಂಥ ಸರ್ಕಾರಗಳು ಇರಬೇಕಾ ಈ ರಾಜ್ಯದಲ್ಲಿ? ಯಾರು ದೇಶ ವಿರೋಧಿ ಹೇಳಿಕೆ ಕೊಡ್ತಾರೆ, ಭಾರತದ ಸಂವಿಧಾನವನ್ನ ಯಾರು ಅಪಮಾನ ಮಾಡ್ತಾರೆ, ಅವ್ರಿಗೆ ಈ ದೇಶದಲ್ಲಿ ಇರ್ಲಿಕ್ಕೆ ಅಧಿಕಾರ ಇಲ್ಲ. ಮಕ್ಕಳೇ, ನಿಮ್ಗೆ ಹೋಗೋದಿದ್ರೆ ನಿಮ್ಗೆ ದೇಶ ಗಾಂಧಿ ಹೊಡೆದು ಕೊಟ್ಟಾನ, ಹೋಗ್ಬಿಡಿ. ಅವಾಗ ಹೊಡೆದು ಕೊಟ್ಟಲ್ಲ ಗಾಂಧಿ, ಇದ್ರ ಮ್ಯಾಗ ಆಧಾರ ಮ್ಯಾಗ ಹೊಡೆದಾನ. ನೆಹರು ಮತ್ತು ಗಾಂಧಿ ಜಾತಿ ಆಧಾರ ಮ್ಯಾಗ ಪಾಕಿಸ್ತಾನ ಹೊಡೆಕೊಟ್ಟಾರ. ಅವಾಗ ಅಂಬೇಡ್ಕರ್ ಅವರ ಮಾತನ್ನ ನಂಬಿ ಒಪ್ಪಿದ್ರ ಇವತ್ತು ನಮ್ಮ ಅಂಬೇಡ್ಕರ್ ಅವರು ನಮ್ಮ ಆದರ್ಶ ಪುರುಷ. ಬಹಳ ಸತ್ಯ ಮಾತಾಡಿದರು. ಧರ್ಮದ ಬಗ್ಗೆ ಏನನ್ನುವಂಥದ್ದನ್ನ ಬಹಳ ನೀವೆಲ್ಲ ಓದ್ರಿ. ಅಂಬೇಡ್ಕರ್ ಜೀವನ ಎಲ್ಲ ಮುಚ್ಚಿಟ್ಟಾರ ನಮ್ಮಿಂದ. ನಮ್ಮ ತಲೆ ಏನ್ ಕೊಟ್ಟಾರ? ಬರೀ SC/ST ಮೀಸಲಾತಿ ಮಾಡ್ಯಾರ ಅಂಬೇಡ್ಕರ್ ಅಂತಲ್ಲ ಬಂಧುಗಳೇ. ಈ ದೇಶನಾಗ ಹೆಣ್ಣು ಮಕ್ಕಳಿಗೆ ಸಮಾನ ಅಧಿಕಾರ ಕೊಟ್ಟವ್ರು ಯಾರಾದ್ರೂ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. 8 ತಾಸು ಕೆಲಸ ಮಾಡಬೇಕು ಅಂತ ಕಾನೂನು ತಂದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ವಾರಕ್ಕೊಂದು ರಜೆ ಕೊಡ್ಬೇಕನ್ನಂತ ಸಂವಿಧಾನ ತಂದವರು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್. ಅವ್ರನ್ನ ದೂರ ಇಡಬೇಡಿ ನೀವು. ಅವ್ರನ್ನ ಮನೆಗೆ ಕರೆದ ಪ್ರೀತಿಯಿಂದ ಅವ್ರ ಕೂತು ನೀವು ಊಟ ಮಾಡುವಂತ ಪದ್ಧತಿ ಕಲೀರಿ. ನೀವು ಎಲ್ಲೆಲ್ಲಿ ಹೋಗಿ ಊಟ ಮಾಡಿ ಬರ್ತೀರಿ, ಯಾರ ಮನೆಗೆ ಭಯ್ಯ ಅಂತೇಳಿ. ಅವರೆಂದೂ ಭಯ್ಯ ಆಗೋದಿಲ್ಲ. ಭಯ್ಯ ಆಗೋರು ನಮ್ಮ ದಲಿತರು, ಹಿಂದುಳಿದವರನ್ನ ಅಪ್ಕೋರಿ, ಅಸ್ಪೃಶ್ಯತೆಯನ್ನು ನಾಶ ಮಾಡ್ರಿ. ನಾವೆಲ್ಲ ಒಂದಾಗದೇ ಇದ್ರೆ ಭಾರತ ಉಳಿದಿಲ್ಲ. ಈ ದೇಶದ ಅನ್ನ ತಿಂದು, ಈ ದೇಶದ ಎಲ್ಲ ತಿಂದು ಪಾಕಿಸ್ತಾನ ಪರವಾಗಿ ಘೋಷಣೆ ಹಾಕ್ತಾರೆ ನನ್ನ ಮಕ್ಕಳು. ನಮಗೆ ಭಾರತ ಸಂವಿಧಾನ ಸಂಬಂಧ ಇಲ್ಲ ತರ ಇನ್ನು ಅಯೋಗ್ಯ ನನ್ನ ಮಕ್ಕಳು. ಭಾರತ ನಡೆದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮೇಲೆ, ಸರಿಯಾದ ಕಾನೂನಾಗ ನಡೆದಿಲ್ಲ ಈ ಭಾರತ. ಭಗವದ್ಗೀತೆ ಮ್ಯಾಗ ನಡೆದಿಲ್ಲ ಭಾರತ. ಸಮಸ್ತ ಹಿಂದೂಗಳನ್ನ ಒಪ್ಕೊಂಡಿದ್ದೀವಿ ಸಂವಿಧಾನವನ್ನ. ಒಬ್ಬರೇ ಅವ್ರ ಲೀಡರ್ ಹೇಳ್ತಾನ ನಾವು ಸಂವಿಧಾನ ಹೆಂಗೈತೆ ಹಂಗೆ ನಡೀತೀವಿ ಅಂತ ಒಬ್ಬರು ಹೇಳ್ತಾನ. ರಾಷ್ಟ್ರಗೀತೆ ಹಾಡುವಾಗ ಎದ್ದು ನಿಂತಿರೋದಿಲ್ಲ ಮಕ್ಕಳು. ಒಂದೇ ಮಾತ್ರ ಅನ್ಬೇಡತ್ತಾರೆ. ಕಾರ್ಯಕ್ರಮದಲ್ಲಿ ದೀಪ ಹಚ್ಚಬೇಡತ್ತಾರೆ. ಹಿಂದೂಗಳ ಜಾತ್ರೆಯಲ್ಲಿ ಮೈಕ್ ಹಚ್ಚಬೇಡತ್ತಾರೆ. ನಮ್ಮ ಮಸೂದಿ ಮುಂದೆ ಅಡ್ಡಾಡಿ ಹೋಗ್ಬೇಡತ್ತಾರೆ. ಮತ್ತು ನೀವು ಒಕ್ಕಟ್ಟಾಗೋರು ಯಾವಾಗ ಒಕ್ಕಟ್ಟಾಗೋರು? ಬರೀ ಎಲೆಕ್ಷನ್ ಬಂದಾಗ ನಮ್ಮ ಜಾತಿಯವನಿರ್ತಾನ, ದಾರುಕ್ ರೊಕ್ಕ ಕೊಟ್ಟಾನ, ಒಬ್ಬಗೆ 2,000 ಕೊಟ್ಟಾನ. ಇಷ್ಟಕ್ಕೆ ನಾವು ಓಟ್ ಮಾಡ್ಕೊಳಕ್ ಬರ್ತೇವೆ. ಅವ್ರು ನೋಡ್ರಿ, ಅವ್ರು ಹೆಂಗ್ ಮಾಡ್ತಾರೆ ನಮ್ಮಂಗ.
ಒಂದು ಸೈಡ್ ಹೊಡಿತಾರ ಅವ್ರು. ಅದಕ್ಕೆ ಕಾಂಗ್ರೆಸ್ ನೋಡಿ ಬೆನ್ನ ಹತ್ಬಿಟ್ಟಾರೆ ಕಿರಿಕಿರಿ ನೋಡಿ ಹಿಂದೂಗಳು ಒಂದಾಗೋಗ್ಲಿ ಎಂದು. ನಾವು ಒಂದಾಗದೇ ಇದ್ರೆ ಇವತ್ತೇನಾರ ಒಂದು 10-12 ವರ್ಷದಿಂದ ಸುರಕ್ಷಿತ ಕಾಶ್ಮೀರ 370 ಹೋಯ್ತು. ವಕಫ್ ಕಾನೂನು ನಮ್ಮ ಪ್ರಧಾನಮಂತ್ರಿಗಳು ಸಲ್ಲಿಸ್ತೀನಿ ಬಂಧುಗಳೇ. ವಕಫ್ ಅನ್ನುವಂತ ಕರಾಳ ಕಾನೂನು ತೆಗೆದ್ರು ನಮ್ಮ ಪ್ರಧಾನಮಂತ್ರಿಗಳನ್ನ ಹೃದಯಪೂರ್ವಕವಾಗಿ ಅಭಿನಂದನೆ ನೀವೆಲ್ಲ ಸಲ್ಲಿಸಬೇಕು. ಎಲ್ಲಿ ಹೋಗ್ಬೇಕು ನೀವು, ಕೇಸ್ ಎಲ್ಲಿ ಆಡ್ಬೇಕು ಗೊತ್ತಾತನೋ? ಎಸಿ ಅವ್ರ ತಹಸೀಲ್ದಾರು AC DC ಮುಂದಲ್ಲ, ನೀವು ಸಿವಿಲ್ ಕೋರ್ಟ್ ಡಿಸ್ಟ್ರಿಕ್ಟ್ ಕೋರ್ಟ್ನಾಗ ಅಲ್ಲ, ಹೈಕೋರ್ಟ್ ಸುಪ್ರೀಂ ಕೋರ್ಟ್ನಾಗ ಅಲ್ಲ, ಅವ್ರದೇ ಒಂದು ಟ್ರಿಬ್ಯುನಲ್ ಅದ, ಅಲ್ಲೆಲ್ಲ ಅವರೇ ಇರ್ತಾರ. ಅವ್ರ ಮುಂದೆ ಹೋಗಿ ಒಬ್ಬ ರೈತ, ಹಿಂದೂ ರೈತ ಹಿಂಗ್ ಬಗ್ಗೆ ನಿಂತು ನಮ್ಮ ಉತ್ಯಾನ ಹಿಡಿದ ನೋಡ್ರಿ ನನ್ನ ಅಡ್ಡ ಐತಿ ನಮ್ಮದೈತ್ರಿ ಅಂತ ಅಂದ್ರೂ ಇಲ್ಲ. ಅವ್ರ ನ್ಯಾಯ ಕೊಡೋರು ತುಡುಗುರ್ ಕೈಯಾಗನೇ ನ್ಯಾಯ ಕೊಟ್ಟರು. ಅವ್ರು ಎಂದರೆ ಕೊಡ್ತಾರ ಒಳ್ಳೆ. ಇವತ್ತು ಅದನ್ನು ತೆಗೆಯುವಂತ ಕೆಲಸ ಆಗದೆ ಇದ್ದಿದ್ರೆ ಭಾರತದಲ್ಲಿ 4 ಪಾಕಿಸ್ತಾನಗಳಾಗ್ತಿದ್ವು. ಅಷ್ಟು ಭೂಮಿಯನ್ನ ಇವತ್ತು ವಕಫ್ ಮಾಡ್ಯಾರ. ಅದಕ್ಕ ನಾವೆಲ್ಲ ಶ್ರೀರಾಮನ ಹೆಸರಿನಿಂದ ಇಲ್ಲಿ ಎದಕ್ಕೆ ಕೂಡಿವಂದ್ರೆ, ಈ ದೇಶದಲ್ಲಿ ಶ್ರೀರಾಮನಂತೆ ಒಂದು ರಾಮರಾಜ್ಯದ ಕಲ್ಪನೆ ಇಟ್ಕೊಂಡು ನಾವು ಕೂಡಿದ್ದೀವಿ. ಕರ್ನಾಟಕದಲ್ಲೂ ಹಿಂದೂಗಳ ರಕ್ಷಣೆ ಮಾಡುವಂತಹ ಒಂದು ವ್ಯವಸ್ಥೆ ಬರಬೇಕು ಬೇಡೋ? ಬರೀ ಎಲೆಕ್ಷನ್ ಬಂದಾಗ ಇನಾಗಾದ್ರು ನಮ್ಮ ಶ್ರೀರಾಮ ಸೇನೆದವರು ಇಲ್ಲ, ನಮ್ಮ ಹಿಂದೂ ಸಂಘಟನೆಗಳಿಗೆ ಏನೂ ಮರ್ಯಾದೆ ಇಲ್ಲ. ಎಲೆಕ್ಷನ್ ಬಂದಾಗ ಅಣ್ಣ ಬಾಬಾ ಬಾ, ನಿಮ್ದು ಎಷ್ಟು ಹುಡುಗರು ಅದಾವ ತಗೋ, 25,000 ತಗೋ, 50,000 ತಗೋ, ಫುಲ್ ಹಿಂದೂಗಳು ಓಟ್ ಹಾಕ್ಸೋತಾರ. ಆರ್ಸಿ ಬಂದ ಮ್ಯಾಗ ಎಲ್ಲರಿಗೂ ನಾವು ಸಮಾನರು. ಹೃದಯ ಏನೋ ಒಂದು ಹಾಡ್ತಾರೆ ಬಜೆಟ್ನಾಗ, ನಮ್ಮ ಹಿಂದೆ ಮುಖ್ಯಮಂತ್ರಿ ಹಾಡ್ತಿದ್ರು ಏನಂದ್ರೆ, ನಾವೆಲ್ಲ ಒಂದೇ ಏನೋ ಒಂದು ಗದಿ ಯಾರ್ದದು. ಆದ್ರ ರಕ್ಷಣೆ ಎಲ್ಲಿ ಕೊಟ್ಟಿವಿ? ನಮ್ಮ ಪೊಲೀಸರಿಗೆ ರಕ್ಷಣೆ ಕೊಟ್ಟಿಲ್ಲ ನಾವು. KG-ಹಳ್ಳಿ DG-ಹಳ್ಳಿಯಲ್ಲಿ ಏನಾಯ್ತು? ಪೊಲೀಸ್ ಸ್ಟೇಷನ್ದಲ್ಲಿ ಹೋಗಿ ಬೆಂಕಿ ಹಚ್ಚುವಂತ ಧೈರ್ಯ ಮಾಡಿದ್ರು. ಅದು ನಮ್ಮ ಸರ್ಕಾರ ಇದ್ದಾಗ ಒಂದು ಗೋಳಿಯನ್ನ ಉಪಯೋಗ ಮಾಡಲಿಲ್ಲ. ಪೊಲೀಸರು ಮನಸ್ಸು ಮಾಡಿದ್ರೆ ಅರ್ಧ ತಾಸು ಕಟ್ಬಿಡ್ತಿರ್ತೀವಿ. ಫ್ರೀ ಹ್ಯಾಂಡ್ ಏನು ಮನೆ ಕೂತು ಮುಖ್ಯಮಂತ್ರಿ ಹೇಳ್ತಾನೆ, ಏನೂ ಮಾಡ್ಬೇಡಪ್ಪ, ಪೊಲೀಸ್ ಸ್ಟೇಷನ್ ಸೂಟ್ರು ಸುಡಲಾಕ, 1-2 ಪೊಲೀಸರು ಸತ್ರ ಸಾಯಲಾಕ, ನನ್ನ ಕುರ್ಚಿ ಮಾತ್ರ ಆರಾಮ. ಯಾಕಂದ್ರೆ ನನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು. ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ದಾಗ ಹೋಗಿ ದಾಂಧಲಿ ಮಾಡ್ತಾರ, ಪೊಲೀಸ್ ಜೀಪ್ ಮ್ಯಾಗ ನಿಂತು ಭಾಷಣ ಮಾಡ್ತಾರ, ಪೊಲೀಸ್ ಸಿಬ್ಬಂದಿಗಳಿಗೆ ಅಪಮಾನ ಮಾಡ್ತಾರ, ಪೊಲೀಸ್ ಹೆಣ್ಣು ನಮ್ಮ ಲೇಡೀಸ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಅಪಮಾನ ಮಾಡ್ತಾರೆ. ಆದ್ರೆ ಪಾಪ ಆ ಅಧಿಕಾರಿಗಳು ಸುಮ್ಮನೆ ನಿಂದಿರ್ಬೇಕು. ಈ ದೇಶನಾಗ ಹಂಗೆ ಇತ್ತಲ್ಲ, ಪಾರ್ಟಿ ಏನು ಕಾಶ್ಮೀರದಲ್ಲಿ ಮನಮೋಹನ್ ಸಿಂಗ್ ಅವ್ರ ಹಿಂದಿನ ಎಲ್ಲ ನೆನಪು ಮಾಡ್ಕೋರಿ ನೀವು. ನಮ್ಮ ಸೈನಿಕರನ್ನ ರುಂಡ ಕತ್ತರಿಸಿ ಚೀಲ್ನಲ್ಲಿ ಹಾಕಿ ತಂದು ನಮ್ಮ ಬಾರ್ಡರ್ನಾಗ ಹೋಗಿತ್ತಿದ್ರು. ನಮ್ಮ ಸೈನಿಕರ ಮ್ಯಾಗ ಕಾಶ್ಮೀರಿಗಳು ಕಲ್ಲು ಹೋಗಿತ್ತಿದ್ರು. ಯಾಕಂದ್ರೆ 500 ರೂಪಾಯಿ ಪಗಾರ ಕೊಡ್ತಿದ್ರು ಅವ್ರು, ಬರೀ ಕಲ್ಲು ಹೋಗಿಲ್ಲ. ಸೈನಿಕರಂದ್ರ ಇಷ್ಟು ಅಪಮಾನ ಮಾಡ್ತಿದ್ರು. ಏನಾರ ಪಾಪ ಒಬ್ಬ ಸೈನಿಕ ಒಬ್ಬನೇ ಸಿಕ್ಬಿಟ್ಟ, ಅವ್ರು 10-20 ಮಂದಿ ಗುರುದ್ರಂದ್ರ ಅವನಿಗೆ ಅರಿವಿ ಕಳೆದು ಅಪಮಾನ ಮಾಡಿ ಕಲ್ಲಿನಿಂದ ಒಗದು ಸಾಯಿ ಹೊಡಿತಿದ್ರು. ಇವತ್ತು ಆರ್ಟಿಕಲ್ 370 ತೆಗೆದ್ರೆ ನಾವು ತ್ರಿವರ್ಣ ಧ್ವಜ ಕಾಶ್ಮೀರದಲ್ಲಿ ಎಲ್ಲೂ ಇರಲಾರ್ದಂಗೆ ನೋಡ್ಕೋತೀವಿ ಚಾಲೆಂಜ್ ಮಾಡಿದ್ರು. ಎಲ್ಲ ಮುಫ್ತಿ ಮೊಹಮ್ಮದ್ ಯಾರು ಅದಾಳಲ್ಲ, ಈಗ ಅವನಲ್ಲವ, ಈಗ ಉಮರ್ ಫಾರೂಕ್ ಅಬ್ದುಲ್ಲಾ, ಶೇಖ್ ಅಬ್ದುಲ್ಲಾ ಎಲ್ಲ ಒಂದೇ ತಳಿಗಳದ ನೋಡ್ರಿ. ಅಲ್ಲಿದಲ್ಲೇ ಇವ್ರು ಏನತ್ತಿದ್ರು, ಒಂದೇ 370 ಆರ್ಟಿಕಲ್ ತೆಗೆದ್ಬಿಟ್ರೆ ಕಾಶ್ಮೀರದಾಗ ನಿಮಗೆ ಒಂದು ಜೆಂಡಾ ಕಾಣಿಸೋದಿಲ್ಲತ್ತಿದ್ರು. ಇವತ್ತೇನಾದರೂ ಕಾಶ್ಮೀರದಲ್ಲಿ ಶಾಂತಿ, ನಮ್ಮ ಸೈನಿಕರಿಗೆ ಪೊಲೀಸರಿಗೆ ಗೌರವ ಏನಾದರೂ ಸಿಕ್ಕಿದ್ರೆ ನರೇಂದ್ರ ಮೋದಿಯವರ ಕಾರಣ ಅಂತ
ನನಗೆ ಮಿಲಿಟರಿಯವರು ಬಹಳ ಮಂದಿ ಫೋನ್ ಮಾಡ್ತಾರೆ, ಮೆಸೇಜ್ ಹಾಕ್ತಾರೆ. ಅನೇಕ ಕಡೆ ನಾವು ರೈಲ್ವೆಗೆ ಹೋಗುವಾಗ, ವಿಮಾನ ನಿಲ್ದಾಣ ಹೋದಾಗ ಮಿಲಿಟರಿ ನಮ್ಮ ಕಡೆಯವರು ಅದಾರ. ಉತ್ತರ ಕರ್ನಾಟಕದವರು, ರಾಯಚೂರದವರು, ಬಿಜಾಪುರದವರು, ಬೆಳಗಾವದವರು, ಬೈಲಹೊಂಗಲದವರು, ಕಲಬುರಗಿಯವರು, ಬೀದರ್ದವರು, ಬಸವ ಕಲ್ಯಾಣದವ್ರು ಭೇಟಿ ಆದಾಗ ಹೇಳ್ತಾರವರು, ಸರ್ ಬಹಳ ಅಭಿಮಾನದಿಂದ ಇವತ್ತು ನಾವು ಎದಿ ಸೆಟಿಸಿ ಕಾಶ್ಮೀರ್ನಾಗ ಅಡ್ಡಾಡಕತ್ತೀವಿ. ಒಬ್ಬ ಭಯೋತ್ಪಾದಕನ ಬಿಡಬೇಡ ಅಂತ ಹೇಳ್ಬಿಟ್ಟಾರ ನಮ್ಮ ಸರ್ಕಾರ. ಅವ್ರನ್ನ ಜೈಲಿಗೆ ಕರ್ಕೊಂಡು ಬರೋದಿಲ್ಲ, ಅಲ್ಲಿದಲ್ಲೇ ಸೀದಾ ಮ್ಯಾಗೆ ಹಿಂಗೆ ತಾಮಲ್ಲ. ನಮ್ಮ ಸೈನಿಕರು, ಪೊಲೀಸರಿಗೆ ಎಷ್ಟು ಅಪಮಾನ ಆಗ್ತಿತ್ತು ಬಂದ್ರೆ, ತ್ರಿವರ್ಣ ಧ್ವಜಕ್ಕೆ ಅಪಮಾನ ಆಗ್ತಿತ್ತು. ಇದೇ ರಾಮರಾಜ್ಯ ಅಲ್ವಾ? ಹಂಗೆ ಕರ್ನಾಟಕದಲ್ಲಿ ರಾಮರಾಜ್ಯ ಬರಬೇಕಲ್ಲ. ಏನು ಮತ್ತೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಏನೋ ಅಂತ ಬರಬೇಕು ರಾಜ್ಯದಾಗ. ಸಾಕಾಗಿ ಹೋಯ್ತು ಇದೇನು ನಾನು ಹೊರಗೆ ಹಾಕಿದ್ರಲ್ಲ, ಅಲ್ಲಿ ಆ ಗೃಹ ಮಂತ್ರಿ ಕೇಳಿದ್ರೆ ಏನೋ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅದು ಕಲಿಸಿಬಿಟ್ಟಿದ್ರೆ ಆ ಪುಣ್ಯಾತ್ಮ. ನಾ ಕೇಳಿದೆ, ಆ ಸುಡ್ಡುಗಾಡಿ ನಿಮ್ಗೆ ಕಠಿಣ ಕ್ರಮ ಯಾವಾಗಲೂ ಆಗು ಹೋಗೋದಪ್ಪ ಅಂದೇನ. ಪೊಲೀಸರು ಹೊಡ್ಲಾಕತ್ತಾರ, ನಮ್ಮ ಹಿಂದೂ ಕಾರ್ಯಕರ್ತರು ಕೊಲೆ ಆಗ್ಲಕತ್ತದ, ಗಣಪತಿ ಕುಂಡ್ರಿಸ್ಲಾಕ ಪರ್ಮಿಷನ್ ಕೇಳ್ತಾರ. ನಮ್ಮ ಹಿಂದೂ ಸರ್ಕಾರದ ಅಭಿಮಾನದಿಂದ ಪ್ರಮಾಣ ಗೊತ್ತಾಗಲಿಕ್ಕರು ನಾವೆಲ್ಲ ಭಾಷಣ ಮಾಡಿ ಹಿಂದೂಗಳ ಓಟ್ ಹಾಕಿಸ್ತೀವಿ. ಪ್ರಮೋದ್ ಮುತಾಲಿಕ್ರಿಗೆ ಒಂದು ರಾಜ್ಯಸಭಾ ಮಾಡ್ಲಿಕ್ಕೆ ಆಗಲಿಲ್ಲ. ನಿಮಗೆ ನಾಚಿಕೆ ಆಗುದಿಲ್ಲ? ಯಾರು ಬಾಯಿಗೆ ಬಂದಂಗ ಹಿಂದುತ್ವ ಬಿಜೆಪಿ ಬೈದವ್ರಿಗೆ ಇವತ್ತು ರಾಜ್ಯಸಭಾ, ವಿಧಾನ ಪರಿಷತ್. ನಾನು ಮರ್ಯಾದೆ ಐತಂದ್ರೆ ನಿಮಗೆ ಏನ್ ನೈತಿಕತೆ ಐತಿ ಹಿಂದೂಗಳ ಓಟ್ ಬಿಡ್ಲಿಕ್ಕೆ? ಇಡೀ ಜೀವನವನ್ನೇ ಪ್ರಮೋದ್ ಮುತಾಲಿಕ್ರು ಇವತ್ತು ಹಿಂದೂ ಸಂಘಟನೆಗಾಗಿ ತಮ್ಮ ಪ್ರಾಣ ಕೊಟ್ಟಾರಲ್ಲ. 100 ಕೇಸ್ ಹಾಕಿದ್ದಾರೆ ಈಗ ಅವ್ರ ಮೇಲೆ. ನಾನು ಮಗು 40 ದಿನ ಒಂದು ಕೇಸ್ ಹಾಕ್ತಾರೆ, ನನಗೂ ಹಾಕ್ಲಿ. ನಾಳೆ ನಮ್ದೇ ಸರ್ಕಾರ ಬರ್ತದೆ. ನೀವು ತಿಳ್ಕೊಂಡಾರ ಒಂದು 4 ಯಾವ್ದಾರೆ ಚಾನಲ್ಗೆ ಎಂಟ್ರಿ ಕೊಟ್ಟು ನಾನೇ ಮುಖ್ಯಮಂತ್ರಿ, ನಾನೇ ಮುಂದಿನ ಭವಿಷ್ಯತ್ ಏನಾರ ಅವ್ರು ಹೇಳ್ಕೊಂಡ್ರ ಈ ರಾಜ್ಯದ ಹಿಂದೂಗಳು ತಯಾರಿಲ್ಲ ನಿಮ್ಗೆ ಒಪ್ಕೊಳ್ಳಿಕ್ಕೆ. ಈ ರಾಜ್ಯದವ್ರು ಗೊತ್ತಾಗತ್ತೆ ನಕಲಿ ಹಿಂದೂಗಳು ಯಾರು, ಒರಿಜಿನಲ್ ಹಿಂದೂಗಳು ಯಾರು ಗೊತ್ತಾಗ್ಬಿಟ್ಟಿದೆ. ಎಷ್ಟು ಕೊಲೆ ಆದವಲ್ಲಪ್ಪ. ಮೊದಲಲ್ಲಿ ಯಾರು ಹೋದವರು? ಪ್ರಮೋದ್ ಮುತಾಲಿಕ್ ಹೋದವರು. ನೀವೆಲ್ಲ ಸತ್ತು ಮಣ್ಣು ಮಾಡಿ ಕ್ರಿಯಾಕರ್ಮ ಆದ್ಮ್ಯಾಗ ಸಣ್ಣಗೆ ಹೋಗಿ ತೀವ್ರವಾಗಿ ಖಂಡಿಸುತ್ತೇವೆ, ಗಂಭೀರ ಎಚ್ಚರಿಕೆಯನ್ನು ಕೊಡುತ್ತೇವೆ, ಕಾನೂನು ಕ್ರಮಗಳನ್ನು ಕಠಿಣವಾಗಿ ಕೈಗೊಳ್ಳುತ್ತೇವೆ. ಎಷ್ಟು ಕಿಸಿದು ಬಿಟ್ಟರೆ ನಿಮ್ಮ ಕಡೆ ಏನೋ ಆಗಲಿಲ್ಲ. ಇವತ್ತು ಹಿಂದೂ ನಾಯಕರನ್ನೆಲ್ಲ ನೀವು ತುಳಿಯುವಂತ ಕೆಲಸ ಏನು ಮಾಡ್ತಾ ಇದ್ದೀರಿ ಒಂದು ಕುಟುಂಬದ ಸಲುವಾಗಿ. ಈಗ ಹಿಂದೂಗಳು ನಿಮ್ಮ ಮಾತು ಕೇಳಿಕ್ ತಯಾರಿಲ್ಲ. ಇಲ್ಲಿ ಬಂದವನ್ನ ಯಾರು ನಾವು ಗಾಡಿ ಒಳಗೆ ತಗೊಂಡು ಬಂದಿಲ್ಲ. ನಿಮ್ಗೆ ಯಾವ್ದಾರೆ ಬಾಡಿಗೆ ಕೊಟ್ಟು ಪಗಾರ ಕೊಟ್ಟು ಕರ್ಸಿವನಪ್ಪ ಯಾರೇ? ಎಲ್ಲ ನಿಮ್ಮ ಸ್ವಂತ ಬಂದಿರಲ್ಲ. ಎದಕ್ಕೆ ಬಂದಿರಿ ನೀವು? ಹಿಂದೂ ಧರ್ಮಕ್ಕಾಗಿ ಬಂದಿರಿ, ಭಗವಾ ಜಂಡ ರಕ್ಷಣೆಗಾಗಿ ಬಂದಿರಿ. ಭಾರತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಉಳಿಯಲಿಕ್ಕೆ ನೀವು ಬಂದಿದ್ದೀರಿ. ಬಂದ್ರೆ ನಾನು ನಿಮ್ಗೆ ವಿನಂತಿ ಮಾಡ್ಕೋತೀನಿ, ಯಾರ್ಯಾರು ನಿಮ್ದೊಡ ಹಿಂದೂ ಕಾರ್ಯಕರ್ತರೋಡ ನಾಟಕ ಮಾಡ್ಯಾರ, ನಿಮ್ ಕಡೆಯಿಂದ ಓಟ್ ಹಾಕ್ಸ್ಕೊಂಡು ಇವತ್ತೇನು ಬ್ಯಾರೆ ಮಾತಾಡ್ಲಕತ್ತಾರ, ಇನ್ನು 3 ವರ್ಷಕ್ಕೆ ಬರ್ತೈತೆ ಎಲೆಕ್ಷನ್, ಇನ್ನೇನು ಬಹಳ ದಿವಸ ಇಲ್ಲ. ಬರ್ಲಿ, ಹಿಂದೂಗಳು ಒಂದಾಗೋಣತ್ತ ಕೇಳೋಣತ್ತ. ಹೌದಪ್ಪ, ಈ 5 ವರ್ಷನಾಗ ನಮ್ಗೇನು ಹಿಂದೂಗಳ ಪರವಾಗಿ ಏನ್ ಮಾಡಿ ಹೇಳು ಒಂದಿಷ್ಟು. ನಾ ರೋಡ್ ಮಾಡೀನ್ರಿ, ಬ್ರಿಡ್ಜ್ ಮಾಡೀನ್ರಿ, ನಾ ನೀರು ತಂದಿಯಪ್ಪ. ಧರ್ಮ ಉಳಿದ್ರೆ ಇವೆಲ್ಲ ಅಲ್ಲ, ಹಿಂದೂ ಧರ್ಮ ಉಳಿದ್ರೆ ಇವೆಲ್ಲ ನಮ್ಗೆ ಲಾಭ. ಇಲ್ಕಂದ್ರೆ ಪಾಕಿಸ್ತಾನ ಆಗ್ತದೆ. ಇನ್ನೊಂದು ಪಶ್ಚಿಮ ಬಂಗಾಳದಾಗ ಏನ್ ನಡೆದೈತೆ ಕೆಟ್ಟು ಗಲಭೆ ಆಗ್ಲಕತ್ತದ. ಕಟ್ರು ನೋಡು, ಇವತ್ತು ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾಳ ವಕಫ್ ಕಾನೂನ ಜಾರಿ ಮಾಡುದಿಲ್ಲ ಅಂತ ಹೇಳಿ ಭಾರತ ಸಂವಿಧಾನ ತಳಗಿದ್ರು ಏನ ಸಿರಿಯಾತ ಮಾತಾಡ್ತಾರೆ ಮಮತಾ ಬ್ಯಾನರ್ಜಿ. ಇದನ್ನೆಲ್ಲ ನೀವು ತಿಳ್ಕೋಬೇಕು, ಮನಸ್ಸನಾಗ ಗಟ್ಟಿ ಮಾಡಬೇಕು. ಜಾತಿ ಬಿಟ್ಟು ಬಿಡ್ರಿ. ಇನ್ ಮ್ಯಾಗ ಜಾತಿಯನ್ನ ಮಾಡಿದ್ರೆ ನಾವು ಯಾರು ಉದ್ಧಾರ ಆಗೋದಿಲ್ಲ. ಯಾವುದೇ ಜಾತಿ ಆಗಲ್ಲ. ನಾವ ಹಿಂದೂ ಪರವಾಗಿ ಗಟ್ಟಿ ಅವನಿರ್ತಾನ ಅವನೇ ನಮ್ಮ ನಾಯಕರು ಅಂತ ಒಪ್ಪುವಂತ ಕೆಲಸ ಹೇಳ್ತೀವಿ. ಇಲ್ಲಂದ್ರೆ ಬಂಧುಗಳೇ, ನಾವು ಬರೇ ಭಾಷಣ ಮಾಡಿ ಕುಟ್ಟಿ ನಮ್ಮ ಪ್ರಮೋದ್ ಮುತಾಲಿಕ್ ಅವ್ರು ರಗಡ ಭಾಷಣ ಮಾಡಿ ಹೇಳ್ತಾರ.
ಆದ್ರೆ ಇಲೆಕ್ಷನ್ 15 ದಿವಸ ಬಂತಂದ್ರ ಭಾಳ ಚಲೋ ಇರ್ತೈತೆ ಎಲ್ಲ ವಾತಾವರಣ. ಇಡೀ 2 ದಿವಸನೇ ಕಟ್ಬಿಡ್ತೈತೆ. ದಾರು ರೊಕ್ಕ ನೋಡಿ. ಮೊನ್ನೆ ನಾನು ಸದನದಾಗ ಕೇಳಿದೆ, ಪಾಪ ವಾಲ್ಮೀಕಿ ಸಮಾಜದ 185 ಕೋಟಿ ರೂಪಾಯಿ. ವಿಚಾರ ಮಾಡ್ರಿ ನೀವು, ವಾಲ್ಮೀಕಿ ಸಮಾಜದ 185 ಕೋಟಿ ರೂಪಾಯಿ. ಆದರೆ 85 ಕೋಟಿ ರೂಪಾಯಿ ಎಲ್ಲಿ ಬಂತು? ಬಳ್ಳಾರಿಗೆ ಬಂತು. ಯಾರ ಮನೆಗೆ ಬಂತು? ದಾರು ಅಂಗಡಿಯವನ ಅಕೌಂಟಿಗೆ ಹೋಯ್ತು, ಬಂಗಾರ ಅಂಗಡಿಗೆ ಹೋಯ್ತು. ಓಟ್ ಹಾಕ್ಸೋಂಡ್ರು. ನಾ ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯನವ್ರು ಕೇಳಿದೆ, ಮುಖ್ಯಮಂತ್ರಿಗಳೇ, ಮಾನ್ಯ ಮುಖ್ಯಮಂತ್ರಿಗಳೇ, 185 ಕೋಟಿ ವಾಲ್ಮೀಕಿ ಹಣ, ಆ ವಾಲ್ಮೀಕಿ ಜನಾಂಗದ ಎಸ್ಟಿ ಜನಾಂಗ ಏನಿದೆ, ಆ ಎಸ್ಟಿ ಜನಾಂಗದ ಒಂದೊಂದು ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಕೊಟ್ಟಿದ್ರೆ 18,000 ಕುಟುಂಬಗಳಿಗೆ 1 ಲಕ್ಷ ತಗೊಂಡು ಒಬ್ಬ ಕಾಯಿಪಲ್ಯ ಮಾಡಿ ಜೀವನ ಮಾಡ್ತಿದ್ರು, ಆಟೋ ರಿಕ್ಷಾ ಮಾಡಿ ಜೀವನ ಮಾಡ್ತಿದ್ರು, ಬೇಡ ಅಂಗಡಿ ಇಟ್ಟು ಜೀವನ ಮಾಡ್ತಾ ಇದ್ರು. ಅದನ್ನು ಬಿಟ್ಟು ನಾವೇ ಅಹಿಂದ ನಾಯಕರು, ನಾವೇ ಹಿಂದುಳಿದರ ರಕ್ಷಕರು, ನಾವೇ ದಲಿತ ರಕ್ಷಕರು, ಎಲ್ಲಿದ್ದರೆ ಎಲ್ಲಿ ದಲಿತರ ರಕ್ಷಣೆ ಆಗ್ಲಾಕತ್ತೆ? 42,000 ಮೊನ್ನೆ ಮಾತಾಡಿದ್ವಿ ನಾವು. 49,000 ಕೋಟಿ ರೂಪಾಯಿ ಇವತ್ತು SC/ST ಜನಾಂಗದ ಜನರಿಗೆ ಉಪಯೋಗ ಆಗಂತದ್ದು ಗ್ಯಾರಂಟಿ ಒಳಗೆ ಹಾಕಿದ್ರಿ. SC/ST ಹೋಗ್ಬೇಕಾದಂತ ಬೋರ್ವೆಲ್ ಆಗಲಿಲ್ಲ, ಅವ್ರಿಗೆ ಉದ್ಯೋಗ ಮಾಡಲಿಕ್ಕೆ ಕಾಂಪ್ಲೆಕ್ಸ್ಗಳು ಕಟ್ಟಲಿಲ್ಲ, ಅವ್ರ ಓಣಿಗೆ ರೋಡ್ ಮಾಡಲಿಲ್ಲ, ಅವ್ರ ಓಣಿಗೆ ಒಳ್ಳೆ ಕುಡಿ ನೀರಿನ ವ್ಯವಸ್ಥೆ ಮಾಡಲಿಲ್ಲ. 42,000 ಕೋಟಿ ರೂಪಾಯಿ ನೀವು ಗ್ಯಾರಂಟಿಗೆ ಹೋದ್ರಿ.